ದೀಪಾವಳಿ ಅಂದ್ರೇ ದೀಪಗಳ ಹಬ್ಬ, ಅಂದರೆ ತುಡರು ಪರ್ಬ ಅಂತ. ಪರ್ಬ ತಂಬಿಲ ಲಾಡ್ಜಲ್ಲಿ ಅಂಟಿದ್ದು ಮತ್ತೆ ಎಲ್ಲ ಸ್ವೀಟ್ ಕೊಟ್ಟಿದ್ದೇವೆ ಸ್ಟುಡಿಯೋ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್. ನಾವು ದೀಪಾವಳಿ ಹಬ್ಬವನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ದೊಡ್ಡವ್ರನ್ನ ನೋಡಿ ಮಕ್ಕಳು ಕಲಿಯೋದು ಅಂತ ಹೇಳ್ತಾರೆ. ಇದಕ್ಕೆ ನೋಡಿ ನನ್ನ ಮಗ, ನಾನು ವಿಡಿಯೋ ಮಾಡ್ತಾಯಿದ್ದೇನಲ್ಲ, ಅವನು ಕೂಡ ವಿಡಿಯೋ ಮಾಡ್ತಾ ಇದ್ದಾನೆ. ನಮ್ಮ ತುಳುನಾಡಲ್ಲಿ ದೀಪಾವಳಿ ಅಂತ ಹೇಳೋದಿಲ್ಲ, ಬದಲಾಗಿ ಪರ್ಬ ಅಂತ ಹೇಳ್ತೇವೆ. ಅಂದರೆ ಹಬ್ಬ ಅಂತ. ದೀಪಾವಳಿ ಅಂದ್ರೇ ದೀಪಗಳ ಹಬ್ಬ, ಅಂದರೆ ತುಡರು ಪರ್ಬ ಅಂತ. ತುಡರಂದರೆ ದೀಪ. ನಾನು ನನ್ನ ಮಕ್ಕಳೆಲ್ಲ ಸೇರಿ ದೀಪ ಹಚ್ಚಿದ್ದೇವೆ. ಸೂಪರ್ ಅಲ್ವಾ? ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಸ್ವಲ್ಪ ಪಟಾಕಿ, ತುಂಬ ದೊಡ್ಡ ಶಬ್ದ ಮಾಡುವ ಪಟಾಕಿ ಎಲ್ಲ ನಾವು ತರಲಿಲ್ಲ, ಮಕ್ಕಳು ಸಣ್ಣವರಲ್ಲ, ಹಾಗೆ ಸ್ವಲ್ಪ ಪಟಾಕಿ ತಂದಿದ್ದೇವೆ. ಅದರಲ್ಲೇ ಎಷ್ಟು ಖುಷಿ ನೋಡಿ. ನಮ್ಮ ತುಳುನಾಡಲ್ಲಿ ದೀಪಾವಳಿ ಟೈಮಲ್ಲಿ ದೈವಗಳಿಗೆ ಪರ್ಬ ತಂಬಿಲ ಬಳಸುನೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಕಲ್ಲೂಟಿ ಇದೆಯಲ್ಲ, ಹಾಗೆ ಪರ್ಬ ತಂಬಿಲ ಇವತ್ತು. ಹಾಗೆ ನಾವೆಲ್ಲ ಸೇರಿದ್ದೇವೆ. ವೆಲ್ಕಮ್ ಅಂಕ್ಲೆ. ನಮ್ಮ ಕುಸುಮ ಸುವರ್ಣ ಬೇರೆ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೇವೆ. ಅಂತಾನೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತದೆ, ಬೆಲ್ ಬಟನ್ ಒತ್ತುದು, ಅಂದ್ರೆ ಗಂಟೆ ನಾಡಲ್ಲಿ ಒಂದು ಹಸ್ಬೆಂಡ್ ಆರು ಗಂಟೆ ಒಟ್ಲೆ. ಇದು ನಮ್ಮನೆ ಕಲ್ಲುಟ್ಟಿ ದೈವಕ್ಕೆ ದೀಪಾವಳಿದು ಪರ್ಬ ತಂಬಿಲ. ಇದಕ್ಕೆ ಅವಲಕ್ಕಿ ಮತ್ತು ಬಾಳೆಹಣ್ಣು, ಹಾಗೆ ಹಿರಿಯರಿಗೆ ಬಡಿಸಲಿಕ್ಕುಂಟು. ಅದಕ್ಕೆ ಉದ್ದಿನ ದೋಸೆ ಮತ್ತು ಚಿಕನ್ ಸಾರು, ಮತ್ತು ಅವಲಕ್ಕಿ ಮತ್ತು ಬಾಳೆಹಣ್ಣು ಬಡಿಸಲಿಕ್ಕುಂಟು. ಮತ್ತು ನಾವೆಲ್ಲರೂ ಸೇರಿ ಕೈ ಮುಗಿದು ಮತ್ತೆ ಒಟ್ಟಿಗೆ ಊಟ ಮಾಡುತ್ತೇವೆ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಸಾಮೂಹಿಕ ಭೋಜನ. ಇದು ಅಪ್ಪನ ಮಗಳ ಮಮತೆಯ ಭೋಜನ. ಹಾಯ್ ಆಶು. ಹಾಂ, ಇದು ಭೂರಿ ಭೋಜನ. ಹಾಂ, ಇದೊಂದು ಬಟ್ಟಲು ತೆಗೆಯುವ ಕಾರ್ಯಕ್ರಮ. ಇದು ಲಾಡ್ಜಲ್ಲಿ ಅಂಟಿದ್ದು ಮತ್ತೆ ಎಲ್ಲಿಂದ ಬರುದು. ಈಗ ನಾವು ಹೊರಗಡೆ ಹೋಗುವ. ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಜನಮನಕ್ಕೆ ಹೋಗಿ ಬಟ್ಟಲು ತಂದು ಅದರಲ್ಲೇ ಊಟ ಮಾಡ್ತಾ ಇದ್ದಾರೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಇದು ಜನಮನದ ವೀರ ಸಾಹಸ. ಆಯನ ನನ್ನ ಜೀವಮಾನ ನಡುವ ಭುಜಂತಿ. ಮೊದಲ ಪ್ರಯತ್ನ ಹಾಲಂಜಿ ಐತೆ, ಇದೇಟು ಮುದುಗುಲ್ಲದಲ್ಲ. ಮಲರ್ತಿ ಏಕ ಸದಸ್ಯ ಇಲ್ಲಲ್ಲ, ಪೀಠಾಡು. ಇಲ್ಲಿಗೆ ನನ್ನ ವ್ಲಾಗನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಜೈ. ಓಲು ಉಲಾಡ್ತೀಯ ಇವತ್ತು? ನೀಕ ಒಂಜಿ ಕುದಿಕಡೆ ಕುಲ್ಯರಾಪ ಜನ್ನ. ಓಯ್, ಎಲ್ಲರದ್ದು ಊಟ ಆಯಿತು. ನನ್ನ ಟಾಮ್ ಕೂಡ ಊಟಕ್ಕೆ ಕಾಯ್ತಾ ಇದ್ದ ನೋಡಿ, ಅದಕ್ಕೆ ಕೂಡ ಊಟ ಹಾಕಿದೆ. ಇದು ನಮ್ಮ ಸ್ಟುಡಿಯೋ. ಇಲ್ಲಿ ಕೂಡ ದೀಪಾವಳಿ ಟೈಮಲ್ಲಿ ನಾವು ಪ್ರತಿ ವರ್ಷ ಅಂಗಡಿ ಪೂಜೆ ಮಾಡ್ತೇವೆ. ಅಂದರೆ ನಾವೇ ಮಾಡೋದು, ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ, ಸಿಂಪಲಾಗಿ ಮಾಡೋದು. ನನ್ನ ತಾಯಿ ಮನೆಯವರು ಮತ್ತು ನಮ್ಮ ಮನೆಯವರು ಮಾತ್ರ ಇದ್ದದಷ್ಟೇ. ಮತ್ತು
ನಮ್ಮ ಕಸ್ಟಮರ್ಸ್ ಎಲ್ಲ ಬಂದವರಿಗೆಲ್ಲ ಸ್ವೀಟ್ ಕೊಟ್ಟಿದ್ದೇವೆ ಅಷ್ಟೇ. ಸ್ಟುಡಿಯೋದ ದನಿ ಇದು ನನ್ನ ದೊಡ್ಡ ಅತ್ತಿಗೆ ಕೂತ್ಕೊಂಡಿರೋದು, ಮತ್ತು ಇದು ದೊಡ್ಡ ಅಣ್ಣನ ಮಗನ ಹೆಂಡತಿ, ಇದು ಎರಡನೇ ಅಣ್ಣನ ಮಗಳು. ಏಯ್ ಏಯ್ ಅಲ್ಲಿ ಏಯ್ ಮೂಗು ಚಟ್ಟ ಆಯ್ತು ಒಂದು ಕೌಶಿಕ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.